ಇದೇ ಫಸ್ಟ್ ಟೈಮ್ ಆಲ್ಮೋಸ್ಟ್ 2.5 ಮಂತ್ ನಾನು ಕೆರಿಯರ್ ಗ್ಯಾಪ್ ತಗೊಂಡಿದ್ದೆ ಜಸ್ಟ್ ಬಿಕಾಸ್ ನಾನೊಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋದು. ಫೈನಲಿ ಬಟ್ಟೆ ಪ್ಯಾಕಿಂಗ್ ಮುಗೀತು. ಇಷ್ಟ ಆಗಿದೆ. ಹುಡುಗಿರಿಗೆ ಸ್ಟಿಕ್ಕರ್ ಇಟ್ರೇನೆ ಲಕ್ಷಣ. ಡೈಲಿ 9 ಗಂಟೆಗೆ ಎದೊಳ್ತಿದ್ದೆ, ಇವಾಗ 9 ಗಂಟೆ ಅಷ್ಟರಲ್ಲಿ ವೆನ್ಯೂ ರೀಚ್ ಆಗಿರ್ಬೇಕು. ಹಣೆ ಬರ ಎಲ್ಲ ಏನು ಮಾಡೋಕ್ಕಾಗಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಆ್ಯಕ್ಚುಲಿ ನಾನು ಕೆರಿಯರ್ ಗ್ಯಾಪ್ ತಗೊಂಡಿದ್ದೆ 2 ಮಂತ್ಸ್. ಫಾರ್ ದ ಫಸ್ಟ್ ಟೈಮ್ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ ಅಂದರೆ ಆಫ್ಟರ್ MBA ನಮ್ಮ ಜಾಬ್ ಜಾಯಿನ್ ಆದಮೇಲೆ ಇದೇ ಫಸ್ಟ್ ಟೈಮ್ ಆಲ್ಮೋಸ್ಟ್ 2.5 ಮಂತ್ ನಾನು ಕೆರಿಯರ್ ಗ್ಯಾಪ್ ತಗೊಂಡಿದ್ದೆ ಜಸ್ಟ್ ಬಿಕಾಸ್ ಅಂದರೆ ನನಗೆ ಮೀ ಟೈಮ್ ಬೇಕು ಅಂತ. ಎಲ್ಲರಿಗೂ ಅದು ನೆಸೆಸರಿ. ಅಂದರೆ ಎಲ್ಲೋ ಹೋಗ್ತಿರ್ತಾರೆ ಕನ್ಸಿಸ್ಟೆಂಟಾಗಿ, ನಮಗೆ ಆದಂಥ ಸ್ಪೇಸ್ ಬೇಕಾಗುತ್ತೆ. ಸೊ ಎಲ್ಲರೂ ತಗೊಳಕ್ಕಾಗಲ್ಲ ಡ್ಯೂ ಟು ಫಿನಾನ್ಷಿಯಲ್ ಇಶ್ಯೂಸ್. ಮತ್ತು ಕೆರಿಯರ್ ಗ್ಯಾಪ್ ಆದರೆ ನೆಕ್ಸ್ಟ್ ಏನು ಜಾಬು ಆ ಥರ ಎಲ್ಲನೂ ಕ್ವಶನ್ಸ್ ಬರುತ್ತೆ. ನನಗೂ ಬಂದಿತ್ತು. ನಾನು ಅದಕ್ಕೆ ಅಂದರೆ ಜಾಬ್ ಫಿಟ್ ಮಾಡಿದ ತಕ್ಷಣ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿ ಇನ್ನೊಂದು ಜಾಬ್ ತಗೊಂಡಿದ್ದೆ. ಅವ್ರಿಗೆ ಹೇಳಿದ್ದೆ 2 ಮಂತ್ಸ್ ಆದಮೇಲೆ ನಾನು ಜಾಯ್ನ್ ಆಗ್ತೀನಿ ಅಂತ. ದೇ ಸೆಡ್ ಓಕೆ. ಸೊ ನಾನು ಅಂದರೆ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡು ಮಕ್ಕಳು ಹೆಂಗೆ ಸ್ಕೂಲ್ಗೆ ಹೋಗ್ತಾರೋ ಅದೇ ಥರ ನಾನು ಕೆರಿಯರ್ ಗ್ಯಾಪ್ ತಗೊಂಡು ಇವಾಗ ಮತ್ತೆ ಬೇರೆ ಜಾಬ್ ಹೋಗ್ತಿದ್ದೀನಿ. ಮುಂಚೆ ಜಾಬ್ಗಿಂತ ಇವಾಗ ಹೋಗ್ತಿರೋದು ಸ್ವಲ್ಪ ಚೆನ್ನಾಗಿದೆ ಅನಿಸ್ತು. ಕಂಪ್ನಿನೂ ಒಳ್ಳೆಯದು. ಕಂಪ್ನಿ ಅಲ್ಲ, ನಾನೊಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋದು. ಇವಾಗ ಹೋಗೋ ಬ್ಯಾಂಕ್ ಅಂದರೆ ಮುಂಚೆದಕ್ಕಿಂತ ಇವಾಗ ಹೋಗೋ ಬ್ಯಾಂಕ್ ಸ್ವಲ್ಪ ನೇಮ್ ಎಲ್ಲ ಇದೆ. ಮತ್ತು ನನಗೂ ಪ್ರಮೋಷನ್ ಎಲ್ಲ ಆ ಥರನೂ ಸಿಕ್ತು, ಸ್ಯಾಲ್ರಿ ಹೈಕು ಆಯಿತು. ಅದಕ್ಕೆ 2 ಮಂತ್ಸ್ ಗ್ಯಾಪ್ ನನಗೇನು ಅನಿಸ್ಲಿಲ್ಲ. ನೆನ್ನೆಯಿಂದ ನಾನು ಅಂದರೆ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ತಿರೋದು. ಇನ್ನೂ ಮುಗಿತಾನೇ ಇಲ್ಲ. ಹೆಂಗೆ ಅಂದರೆ ಸ್ಕೂಲ್ ಹೋಗೋವಾಗ ನೆಕ್ಸ್ಟ್ ಕ್ಲಾಸಿಗೆ ಹೋಗೋವಾಗ ಹೆಂಗೆ ಎಲ್ಲ ಹೊಸದು ಬೇಕು, ನಂಗೆ ಅದೇ ಥರ ಎಲ್ಲ ಹೊಸದು ತಗೋಬೇಕು ಅಂತ ಆಲ್ರೆಡಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಇವತ್ತು 4 o'clock ಹಂಗೆ ನಾನು ಇಲ್ಲಿ ಬಿಡಬೇಕು. ಬಟ್ ಸ್ಟಿಲ್ ನನಗೆ ಇನ್ನೂ ಶಾಪಿಂಗ್ ಮಾಡೋದು ಬಾಕಿ ಇದೆ, ಹೊಸದು ಏನಾದರೂ ತಗೋಬೇಕು ಅಂತ. ಏನಾಗುತ್ತೆ ಗೊತ್ತಿಲ್ಲ. ಟ್ರೈನಿಂಗ್ ಹೆಂಗೆ ಇರುತ್ತೆ ಗೊತ್ತಿಲ್ಲ. ಹೆಂಗೆ ಕ್ಲಾಸಸ್ 9:30 to 5:30ವರೆಗೂ ಟ್ರೈನಿಂಗ್ ಇರುತ್ತಂತೆ. ಏನೋ ಒಂಥರ ಆಗ್ತಿದೆ. ಮನೆ ಬಿಟ್ಟು ಹೋಗಕ್ಕೆ ಒಂಥರ ಅಳುನೂ ಬರ್ತಿದೆ. ಮಿಕ್ಸ್ಡ್ ಎಮೋಷನ್. ಚೆನ್ನಾಗಿರೋ ಜಾಬ್ ಅಂತ ಖುಷಿ ಪಡ್ಬೇಕಾ, ಇನ್ಯಾವತ್ತೂ ಈ ಥರ ಅಂದರೆ ಫ್ರೀ ಟೈಮ್ ಎಂಜಾಯ್ ಮಾಡೋಕ್ಕೆ ಸಿಗಲ್ಲ ಅಂತ ದುಃಖ ಪಡ್ಬೇಕಾ, ನಂಗಂತೂ ಗೊತ್ತಿಲ್ಲ. ಈ ಜಾಬ್ ಅಂತೂ ಮಿನಿಮಮ್ 3 years ಆದರೂ ಒಂದೇ ಕಡೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಹಂಗೆ. ಪ್ರೆಷರ್ ಎಲ್ಲ. ಜಾಬ್ ಇಲ್ಲ ಅಂತ ಚಿಂತೆ, ಜಾಬ್ ಇದ್ದರೆ ಹೆಂಗಪ್ಪ ಜಾಬ್ ಮಾಡೋದು ಅಂತ ಚಿಂತೆ. ಒಟ್ಟಿನಲ್ಲಿ ಎಲ್ರಿಗೂ ಒಂದೊಂದು ಚಿಂತೆ ಇದ್ದೇ ಇರುತ್ತೆ. ಲೈಫಲ್ಲಿ ನೆಮ್ಮದಿ ಆಗಿರೋರು ಯಾರೂ ಇಲ್ಲ. ಹಿಂಗೆ ನಮ್ಮದು ವೀಡಿಯೋಸ್ ನೋಡಿ ನಾನು ಈಗ ಬೇರೆಯವ್ರ ವೀಡಿಯೋಸ್ ನೋಡ್ತೀನಲ್ವ ಅವಾಗ ನಂಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅವ್ರ ಲೈಫು ಅಂತ. ಬಟ್ ಎಲ್ಲರ ಲೈಫಲ್ಲೂ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ಹೇಳ್ತಾರೆ ಮನೇಲಿ ಅಂದರೆ ಕೆಲಸ ಮಾಡೋದು ಬಿಟ್ಟು ಮನೇಲಿರೋದು ಕಷ್ಟ ಅಂತ. ನನಗೇನು ಅನಿಸ್ಲಿಲ್ಲ ಆಯಿತಾ. ಯಾಕೆ ಅಂದರೆ ಯೂಟ್ಯೂಬಲ್ಲಿ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡ್ತಿದ್ದೆ. ಬಟ್ ಇನ್ನು ಮುಂದೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಬಟ್ ವೀಕ್ಲಿ ಒನ್ಸ್ ಆದರೂ ನಾನು ಟೈಮ್ ಸಿಕ್ಕಿದಾಗ ವೀಡಿಯೋಸ್ ಮಾಡಿ ಹಾಕ್ತೀನಿ. ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡಿದ್ದೀರಾ ಪಾಪ ಯಾರಂತಲೇ ಗೊತ್ತಿಲ್ಲ. ನಾನು ಮಾಡೋ ವೀಡಿಯೋಸ್ಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮತ್ತು ಉಕ್ಕಡ್ಗಾತ್ರಿ ಒಳ್ಳೆ ರೀಚ್ ಕೂಡ ಆಗಿದೆ. ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಾಳೆಯಿಂದ ಟ್ರೈನಿಂಗ್. ನನಗೆ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋವಾಗ ಹೆಂಗೆ ಫೀಲ್ ಆಗ್ತಿದೋ ಸೇಮ್ ಥಿಂಗ್ ನನಗೂ ಆಗ್ತಿದೆ. ಒಂಥರ ಆಗ್ತಿದೆ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಆದರೆ 10 days ಅಲ್ಲಿ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಗೊತ್ತಲ್ಲ. ಇಷ್ಟು ದಿನ ನಾನು ಅಟೆಂಡ್ ಮಾಡಿರೋದೆಲ್ಲನೂ ಆನ್ಲೈನ್ ಟ್ರೈನಿಂಗೆ. ಇದೇ ಫಾರ್ ದ ಫಸ್ಟ್ ಟೈಮ್ ನಾನು ಆಫ್ಲೈನ್ ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಅದು ಮಣಿಪಾಲ್ ಅಕಾಡೆಮಿ ಅವರು, ಬ್ಯಾಂಕ್ ಅವರೇ ಅಲ್ಲಿ ನಮ್ಮನ್ನ ಕಳಿಸ್ಬಿಟ್ಟು ಟ್ರೈನಿಂಗ್ ಕೊಡಿಸ್ತಾರೆ. ಆ್ಯಕ್ಚುಲಿ ನನಗೆ ಈ ಥರ ಏನಾದರೂ ಜಾಬ್ ಸ್ವಿಚ್ ಮಾಡೋದು ಅಥವಾ ಟ್ರೈನಿಂಗ್ ಅಥವಾ ಹೊಸ್ದಾಗಿ ಏನೋ ಒಂದು ಮಾಡ್ತಿರ್ತೀನಲ್ಲ, ಆವಾಗ ನನಗೆ ನ್ಯೂ ಮೀ ಥರ ಫೀಲ್ ಆಗುತ್ತೆ. ಆವಾಗ ಏನಂದರೆ ಹೇರ್ ಕಲರ್ ಮಾಡಿಸೋದು, ಹೇರ್ ಕಟ್ ಮಾಡಿಸೋದು, ಹೊಸ ನೈಲ್ ಪಾಲಿಶ್ ಕಲರ್, ನೈಲ್ ಪೇಂಟ್ ಆ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ. ನೀವು ಹಿಂಗೇನಾ ಹೇಳಿ? ಡ್ರೆಸ್ ಅಂತೂ ಕಂಪಲ್ಸರಿ.
ಅಲ್ಲಿ ಹೋಗೋಕ್ಕೆ ಇಷ್ಟ ಇರಲ್ಲ, ಒಂಥರ ಆಗ್ತಿರುತ್ತಲ್ಲ, ಹೊಸದು ಹಾಕೊಂಡ್ರೆ ಸೊ ದಟ್ ಜೋಶಲ್ಲಿ ಅದನ್ನ ತೋರ್ಸೋಕ್ಕಾದ್ರೂ ಹೋಗ್ಬೇಕು ಅಂತ. ಕೋಲ್ಡ್ ಆಗಿದೆ ನನಗೆ, ಹುಷಾರಿಲ್ಲ. ಇಷ್ಟು ದಿನ ನಾನು ಆರಾಮಾಗಿ ಚಿಲ್ಲಾಗಿದ್ದೆ. ನಾಳೆ ಟ್ರೈನಿಂಗು, ಇವಾಗ ನೋಡಿದ್ರೆ ಹುಷಾರಿಲ್ಲ ಥರ ಫೀಲ್ ಆಗ್ತಿದೆ. ಅದೇನು ಅಲ್ಲಿ ಹೋಗಿ ಹೆಂಗಪ್ಪ ಇರೋದು ಅಂತ ಫೋಬಿಯಾಗ, ಅಥವಾ ನಿಜವಾಗ್ಲೂ ಈ ವೆದರಿಗೆ ಕೋಲ್ಡು ಫೀವರ್ ಆಗ್ತಿದೆಯಾ ಗೊತ್ತಿಲ್ಲ. ಇಳಿಸಿ ಹೆಂಗೋಗುತ್ತೆ ಟ್ರೈನಿಂಗ್. ಶಾರ್ಟ್ಸ್ ಅಂತೂ ಮಾಡಾಕ್ತೀನಿ, ಓಕೆನಾ? ನೋಡಿ ಆಯಿತಾ? ಇನ್ನು 10 days ಟ್ರೈನಿಂಗ್, ಐ ಡೋಂಟ್ ಥಿಂಕ್ ಸೊ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಇನ್ನು 10 days ಹಾಕೋಕ್ಕಾಗಲ್ಲ. ಮೇ ಬಿ ಶಾರ್ಟ್ಸ್ ಹಾಕ್ತೀನಿ. ಪ್ಲೀಸ್ ನನಗೆ ಹಿಂಗೆ ಸಪೋರ್ಟ್ ಮಾಡಿ. ಎಲ್ಲ ಮಿಸ್ ಮಾಡ್ಕೊತೀನಿ ಅನಿಸುತ್ತೆ. ಒಂಥರ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಈ ಥರ ಅಂದರೆ ಅಲ್ಲಿ ಹೋದಾದ್ಮೇಲೆ ಎಲ್ಲ ಸೆಟಲ್ ಆಗ್ಬಿಡುತ್ತೆ. ಬಟ್ ಹೋಗೋವಾಗ ಹೆಂಗಿರುತ್ತೋ ಏನೋ, ರೂಮ್ಮೇಟ್ಸ್ ಏನು ಒಂದು ರೂಮ್ಗೆ 2 ಕೊಡ್ತಾರಂತೆ. ರೂಮ್ಮೇಟ್ಸ್ ಹೆಂಗಿರ್ತಾರೋ ಏನೋ, ನಂಗೆ ಅಡ್ಜಸ್ಟ್ ಆಗ್ತಾರ ಏನೋ, ಯಾರೋ ಫುಲ್ ಸ್ಟ್ರೇಂಜರ್ಸ್ ಆಯಿತಾ. ಅಲ್ಲಿ ಬೇರೆ ಬೇರೆ ಸ್ಟೇಟಿಂದ ಹೈರ್ ಮಾಡಿಕೊಂಡು, ಸೆಂಟರು ಬೆಂಗಳೂರಲ್ಲಿರೋದು, ಎಲ್ಲರನ್ನೂ ಅಲ್ಲೇ ಕರ್ಕೊಂಡು ಬಂದುಬಿಡ್ತಾರೆ. ಕನ್ನಡ ಬರೋರು ಗೊತ್ತಿರೋದೇನೆ, ಕನ್ನಡ ಯಾರಾದರೂ ಕನ್ನಡದವ್ರು ಬರೋದೇನೆ ಅಲ್ಲಿ ಕಷ್ಟ. ಇಷ್ಟು ದಿನ ಕನ್ನಡ ಮಾತಾಡಿ ಇಂಗ್ಲೀಷ್ ಎಲ್ಲ ಒಂಥರ ಕಿಚ ಥರ ಆಗುತ್ತೆ ಇಂಗ್ಲೀಷ್ ಮಾತಾಡೋವಾಗ. ನೋಡ್ಬೇಕು ಏನಾಗುತ್ತೆ ಅಂತ. ಮನೆಯೆಲ್ಲ ಬಿಟ್ಟೋಗಕ್ಕೆ ಬೇಜಾರಾಗ್ತಿದೆ. ಬಟ್ ಎಲ್ಲ ಮಾಡಲೇಬೇಕು. ನೀವು ಯಾರಾದರೂ ಕೆರಿಯರ್ ಗ್ಯಾಪ್ ತಗೋಬೇಕು ಅನಿಸಿದ್ರೆ 1 month ಅಥವಾ 2 months ತಗೊಳ್ಳಿ, ನಾಟ್ ಮೋರ್ ದ್ಯಾನ್ 3 months, ಬಿಕಾಸ್ ಸ್ಯಾಲ್ರಿ ಹೈಕ್ ಎಲ್ಲ ಸಿಗಲ್ಲ ನಿಮಗೆ. ಆಮೇಲೆ ಆದರೆ ತಗೊಳ್ಳಿ, 1 month ಆದರೂ ತಗೊಳ್ಳಿ. ಏನು ಕಮಿಟ್ಮೆಂಟ್ಸ್ ಇಲ್ಲ ಅಂದರೆ ಆರಾಮಾಗಿ 2 months ತಗೊಂಡು ಒಂದು ಜಾಬಿಂದ ಇನ್ನೊಂದು ಜಾಬ್ಗೆ ಸ್ವಿಚ್ ಮಾಡುವಾಗ ಆರಾಮಾಗಿ 2 months ಗ್ಯಾಪ್ ತಗೋಬೋದು. ಯಾವಾಗಲೂ ಅಂದರೆ ಕೆಲ್ಸಕ್ಕೆ ಹೋಗಿ ಬಂದು ಒಂಥರ ಪ್ರೆಷರೈಸ್ ಆಗಿಬಿಡುತ್ತೆ ಲೈಫು. ಅದಕ್ಕೆ ಇವಾಗ ನಾನು ಶಾಪಿಂಗ್ ಹೋಗಬೇಕು. ಶಾಪಿಂಗ್ ಏನು ತಗೋತೀನಿ ಎಲ್ಲ ನೋಡ್ತೀನಿ. ಇನ್ನು 10 days ನಾನು ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀನಿ. ಓಕೆ, ಶಾಪಿಂಗ್ ಹೆಂಗಾಗುತ್ತೆ ಏನು ಮಾಡ್ತೀನಿ ನೋಡೋಣ ಬನ್ನಿ. ಇವಾಗ ನಾನು ಶಾಪಿಂಗ್ ಹೋಗ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ ಆಯಿತಾ. ಇನ್ನು ಸ್ವಲ್ಪ ಅದು ಇದು ಕ್ಲಿಪ್ಸು ರಿಬನ್ಸು ತಗೊಂಡು ಸ್ವಲ್ಪ ಡ್ರೆಸ್ಸು, ರಿಲಯನ್ಸ್ ಟ್ರೆಂಡ್ಸ್ದು ನನ್ನ ಹತ್ರ ಕೂಪನ್ ಇದೆ. ಸೊ ಏನಾದರೂ ಚೆನ್ನಾಗಿರೋದು ಸಿಗುತ್ತಾ ನೋಡೋಣ. ಸಿಕ್ಕಿದ್ರೆ ತಗೊಂಡು ಪ್ಯಾಕ್ ಮಾಡಿಕೊಂಡು ಹೊರಡ್ತಿದ್ದೀನಿ. ಓಕೆ, ಫೈನಲಿ ಬಟ್ಟೆ ಪ್ಯಾಕಿಂಗ್ ಮುಗೀತು. ಇಷ್ಟ ಆಗಿದೆ. ವಿಂಟರ್ ಅಲ್ವಾ, ಅದಕ್ಕೆ ನೈಟ್ ವೇರ್ ಎಲ್ಲನೂ ಸ್ವಲ್ಪ ಬ್ಲ್ಯಾಂಕೆಟ್ ಥರ ಇರೋ ಡ್ರೆಸ್ಸೇ ತಗೊಂಡಿದ್ದೀನಿ. ಸಾಕಾಗೋಗುತ್ತಪ್ಪ ಬಟ್ಟೆ ಎಲ್ಲ ಜೋಡಿಸೋ ಅಷ್ಟರಲ್ಲಿ. ನೆಕ್ಸ್ಟ್ ಏನು ಬೇಕು ಹೇಳಿ ನೋಡೋಣ. ನೆಕ್ಸ್ಟ್ ಇದು ನಾನು ಹೊಸ ಮಾಯ್ಶ್ಚರೈಸರ್ ತಗೊಂಡಿದ್ದು. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಟ್ರೈನಿಂಗ್ ಹೋಗ್ತಿದ್ದೀನಿ ಅಂತಾನೆ ತಗೊಂಡಿದ್ದೆ. 2 months ಮನೇಲಿದ್ನಲ್ಲ, ಏನು ಸ್ಕಿನ್ ಕೇರ್ ಮಾಡಿಲ್ಲ, ಏನೂ ಇಲ್ಲ. ಸುಮ್ಮನೆ ಆಟ ಆಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಒಂದೊಂದ್ಸಲ ನಾರ್ಮಲ್ ಸ್ಕಿನ್ ಆಗುತ್ತೆ, ಒಂದೊಂದ್ಸಲ ಡ್ರೈ ಸ್ಕಿನ್ ಆಗುತ್ತೆ. ಅದೇನು ಮಿರಾಕಲ್ ಅಂತ ನನಗೆ ಇನ್ನೂ ಗೊತ್ತೇ ಆಗಿಲ್ಲ ಹೇಳ್ಬೇಕಂದ್ರೆ. ಇದು ನಂದು ಸನ್ಸ್ಕ್ರೀನ್, ನನ್ನ ಸ್ಕಿನ್ಗೆ ಸೆಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೀವು ಏನಾದರೂ ಸ್ಕಿನ್ ಕೇರ್ ಮಾಡಬೇಕಂದ್ರೆ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ಮಾಡಿ ಆಯಿತಾ. ಸ್ಕಿನ್ ಕೇರ್ ಮಾಡುವಾಗ ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡಲೇಬಾರ್ದು. ಹುಡುಗಿರಿಗೆ ಸ್ಟಿಕ್ಕರ್ ಇಟ್ರೇನೆ ಲಕ್ಷಣ. ಫೈನಲಿ ರೆಡಿಯಾಗಿ ಓಡ್ತಿದ್ದೀನಿ. ಒಂಥರ ಆಗ್ತಿದೆ. ಡೈಲಿ 9 ಗಂಟೆಗೆ ಎದ್ದೊಳ್ತಿದ್ದೆ. ಇವಾಗ 9 ಗಂಟೆ ಅಷ್ಟರಲ್ಲಿ ವೆನ್ಯೂ ರೀಚ್ ಆಗಿರಬೇಕು. ಹಣೆ ಬರ ಎಲ್ಲ ಏನು ಮಾಡೋಕ್ಕಾಗಲ್ಲ. ಓಕೆ, ಇಷ್ಟು ಹೇಳಿ ನಾನು ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.
ಬಾಯ್.